ಕೊನೆಯ ಭಾಗಕ್ಕೆ ನೀರು ಹೋಗ್ತಾ ಇಲ್ಲ ಅಂತೇಳಿ ನಮಗೆ ದೂರವಾಣಿಗಳನ್ನು ಮತ್ತು ಮೆಸೇಜ್ಗಳನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ನಾವು ನಾಲೆ ಉದ್ದಕ್ಕೂ ಕೂಡ 144 ಸೆಕ್ಷನನ್ನು ಜಾರಿ ಮಾಡಿದ್ದೇವೆ ಮತ್ತು ಅನಧಿಕೃತವಾಗಿ ಯಾರು ಪಂಪ್ ಸೆಟ್ಗಳನ್ನು ಹಾಕ್ಕೊಂಡಿದ್ದಾರೆ, ಪೈಪ್ಗಳನ್ನು ಬಿಟ್ಕೊಂಡು ನೀರು ತೆಗೆದುಕೊಳ್ತಾ ಇದ್ದಾರೆ, ಅವನ್ನು ತೆಗಿತಕ್ಕಂಥ ಕೆಲಸವನ್ನು ನಮ್ಮ ನೀರಾವರಿ ಇಲಾಖೆ, ಪೊಲೀಸ್ ಇಲಾಖೆ ಸಹಯೋಗ ಮತ್ತು ನಮ್ಮ ರೆವಿನ್ಯೂ ಅಧಿಕಾರಿಗಳು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಕೂಡ ಸಹಕರಿಸಬೇಕು. ರಾತ್ರಿ ಪಾಳ್ಯದಲ್ಲಿ ರಾತ್ರಿ ಹೊತ್ತಲ್ಲಿ ನಮ್ಮ ನೀರಾವರಿ ಇಲಾಖೆ ಇಂಜಿನಿಯರ್ಗಳು, ಸೌಡಿಗಳು ಗಸ್ತು ತಿರುಗ್ತಾ ಇದ್ದಾರೆ. ಹಾಗಾಗಿ ನೀವು ಯಾರು ರೈತರುಗಳಿದ್ದೀರಿ ತಾವೂ ಕೂಡ ಸಹಕಾರ ಕೊಡಬೇಕು. ಸಹಕಾರ ಕೊಟ್ಟರೆ ಕೊನೆಯ ಭಾಗಕ್ಕೂ ನೀರು ಹೋಗೋದಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ತಮ್ಮ ಮುಖೇನ ಕೇಳ್ಕೊಳ್ತಾ ಇದ್ದೀನಿ. ಹೌದು, ಸೀಸ್ ಮಾಡ್ತಾ ಇದ್ದೀವಿ, ಮೋಟ್ರ್ಗಳನ್ನು ಸೀಸ್ ಮಾಡ್ತಾ ಇದ್ದೀವಿ ಮತ್ತು ಮೊದಲೇ ನಾವು ಅವ್ರಿಗೆ ಹೇಳಿದ್ದೇವೆ, ನೀವೇ ತೆಗೆದುಕೊಳ್ಳಿ ಅಂತ ಹೇಳಿದ್ದೇವೆ. ಹಂಗೂ ನಾವು ಮಾಡಲಿಲ್ಲ ಅಂದರೆ ಅತ್ಯಂತ ಕಠಿಣವಾದ ಕ್ರಮ ಏನು ಅಂದರೆ ನಾವು ಅಲಾಂಗ್ ದಿ ಇದು ಕೇಬಲನ್ನು ನಾವು ಸಂಪೂರ್ಣ ವಿದ್ಯುತ್ತನ್ನು ತಡೆ ಮಾಡೋದಕ್ಕೆ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ. ಆ ಹಂತಕ್ಕೆ ತೆಗೆದುಕೊಂಡು ಹೋಗಬಾರ್ದು ಅಂತೇಳಿ ನಮ್ಮ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ತೀನಿ. ಅದರಿಂದ ಏನಾಗ್ತದೆ, ಬೇರೆ ಅಧಿಕೃತವಾಗಿರ್ತಕ್ಕಂಥ ರೈತರುಗಳು ಕೂಡ ತೊಂದರೆ ಆಗ್ತದೆ. ಈಗ ಕೆಲವರು ಬೋರ್ ಇದ್ದರೂ ಕೂಡ ನೀವು ನಮ್ಗೆ ಅನಧಿಕೃತವಾಗಿ ನಮ್ಮ ವಾಟರ್ ನೀರನ್ನು ನೀವು ಕೆನಾಲಿಂದ ತೆಗೆದುಕೊಂಡ್ರೆ ಏನಾಗ್ತದೆ, ಕೊನೆಯ ಭಾಗದ ರೈತರಿಗೆ ಹೋಗೋದಿಲ್ಲ. ಅವರು ಬೆಳೆ ಇಟ್ಟಿರ್ತಾರೆ, ಅವ್ರಿಗೆ ಹಾನಿ ಆಗ್ತದೆ, ಅನ್ಯಾಯ ಆಗ್ತದೆ. ಹಾಗಾಗಿ ನೀವು ರೈತರಿದ್ದೀರಿ, ಅವರು ರೈತರಿದ್ದಾರೆ, ಸಹಕಾರ ಕೊಡಬೇಕು ಅಂತೇಳಿ ನಾನು ತಮ್ಮ ಮುಖೇನ ಕೇಳ್ಕೊಳ್ತಾ ಇದ್ದೀನಿ. ಆದರೂ ಕೊನೆಯ ಭಾಗಕ್ಕೆ ನೀರು ಹೋಗ್ತಾ ಇಲ್ಲ ಅಂತೇಳಿ ನಮಗೆ ದೂರವಾಣಿಗಳನ್ನು ಮತ್ತು ಮೆಸೇಜ್ಗಳನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ನಾವು ನಾಲೆ ಉದ್ದಕ್ಕೂ ಕೂಡ 144 ಸೆಕ್ಷನನ್ನು ಜಾರಿ ಮಾಡಿದ್ದೇವೆ ಮತ್ತು ಅನಧಿಕೃತವಾಗಿ ಯಾರು ಪಂಪ್ ಸೆಟ್ಗಳನ್ನು ಹಾಕ್ಕೊಂಡಿದ್ದಾರೆ, ಪೈಪ್ಗಳನ್ನು ಬಿಟ್ಕೊಂಡು ನೀರು ತೆಗೆದುಕೊಳ್ತಾ ಇದ್ದಾರೆ, ಅವನ್ನು ತೆಗಿತಕ್ಕಂಥ ಕೆಲಸವನ್ನು ನಮ್ಮ ನೀರಾವರಿ ಇಲಾಖೆ, ಪೊಲೀಸ್ ಇಲಾಖೆ ಸಹಯೋಗ ಮತ್ತು ನಮ್ಮ ರೆವಿನ್ಯೂ ಅಧಿಕಾರಿಗಳು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಕೂಡ ಸಹಕರಿಸಬೇಕು. ರಾತ್ರಿ ಪಾಳ್ಯದಲ್ಲಿ ರಾತ್ರಿ ಹೊತ್ತಲ್ಲಿ ನಮ್ಮ ನೀರಾವರಿ ಇಲಾಖೆ ಇಂಜಿನಿಯರ್ಗಳು, ಸೌಡಿಗಳು ಗಸ್ತು ತಿರುಗ್ತಾ ಇದ್ದಾರೆ. ಹಾಗಾಗಿ ನೀವು ಯಾರು ರೈತರುಗಳಿದ್ದೀರಿ ತಾವೂ ಕೂಡ ಸಹಕಾರ ಕೊಡಬೇಕು. ಸಹಕಾರ ಕೊಟ್ಟರೆ ಕೊನೆಯ ಭಾಗಕ್ಕೂ ನೀರು ಹೋಗೋದಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ತಮ್ಮ ಮುಖೇನ ಕೇಳ್ಕೊಳ್ತಾ ಇದ್ದೀನಿ. ಹೌದು, ಸೀಸ್ ಮಾಡ್ತಾ ಇದ್ದೀವಿ, ಮೋಟ್ರ್ಗಳನ್ನು ಸೀಸ್ ಮಾಡ್ತಾ ಇದ್ದೀವಿ ಮತ್ತು ಮೊದಲೇ ನಾವು ಅವ್ರಿಗೆ ಹೇಳಿದ್ದೇವೆ, ನೀವೇ ತೆಗೆದುಕೊಳ್ಳಿ ಅಂತ ಹೇಳಿದ್ದೇವೆ. ಹಂಗೂ ನಾವು ಮಾಡಲಿಲ್ಲ ಅಂದರೆ ಅತ್ಯಂತ ಕಠಿಣವಾದ ಕ್ರಮ ಏನು ಅಂದರೆ ನಾವು ಅಲಾಂಗ್ ದಿ ಇದು ಕೇಬಲನ್ನು ನಾವು ಸಂಪೂರ್ಣ ವಿದ್ಯುತ್ತನ್ನು ತಡೆ ಮಾಡೋದಕ್ಕೆ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ. ಆ ಹಂತಕ್ಕೆ ತೆಗೆದುಕೊಂಡು ಹೋಗಬಾರ್ದು ಅಂತೇಳಿ ನಮ್ಮ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ತೀನಿ. ಅದರಿಂದ ಏನಾಗ್ತದೆ, ಬೇರೆ ಅಧಿಕೃತವಾಗಿರ್ತಕ್ಕಂಥ ರೈತರುಗಳು ಕೂಡ ತೊಂದರೆ ಆಗ್ತದೆ. ಈಗ ಕೆಲವರು ಬೋರ್ ಇದ್ದರೂ ಕೂಡ ನೀವು ನಮ್ಗೆ ಅನಧಿಕೃತವಾಗಿ ನಮ್ಮ ವಾಟರ್ ನೀರನ್ನು ನೀವು ಕೆನಾಲಿಂದ ತೆಗೆದುಕೊಂಡ್ರೆ ಏನಾಗ್ತದೆ, ಕೊನೆಯ ಭಾಗದ ರೈತರಿಗೆ ಹೋಗೋದಿಲ್ಲ. ಅವರು ಬೆಳೆ ಇಟ್ಟಿರ್ತಾರೆ, ಅವ್ರಿಗೆ ಹಾನಿ ಆಗ್ತದೆ, ಅನ್ಯಾಯ ಆಗ್ತದೆ. ಹಾಗಾಗಿ ನೀವು ರೈತರಿದ್ದೀರಿ, ಅವರು ರೈತರಿದ್ದಾರೆ, ಸಹಕಾರ ಕೊಡಬೇಕು ಅಂತೇಳಿ ನಾನು ತಮ್ಮ ಮುಖೇನ ಕೇಳ್ಕೊಳ್ತಾ ಇದ್ದೀನಿ.